ಸೂರ್ಯಕಾಂತಿ ಹೂಗಳು, ಕಪ್ಪೆ ಚಿಪ್ಪುಗಳು, ಪಿರಮಿಡ್ಡುಗಳು ಮತ್ತು ಲಿಯೋನಾರ್ಡೋ ಡಾ ವಿಂಚಿ ಚಿತ್ರಗಳು ಇವೆಲ್ಲದರಲ್ಲಿ ಒಂದು ವಿಷಯ ಸಮಾನವಾಗಿದೆ. ಯಾವುದು ಗೊತ್ತಾ? ವಿನ್ಯಾಸಗಳು. ನಮೂನೆಗಳು ನಮ್ಮ ಸುತ್ತ ಎಲ್ಲ ಕಡೆ ಇವೆ. ಪ್ರಕೃತಿಯಲ್ಲಿ, ವಾಸ್ತುಶಿಲ್ಪದಲ್ಲಿ, ಕಲೆಯಲ್ಲಿ ಮತ್ತು ನಮ್ಮ ಸ್ವಂತ ದೇಹದಲ್ಲೂ ಕೂಡ. ಮತ್ತು ಈ ಅನೇಕ ವಿನ್ಯಾಸಗಳ ಹಿಂದೆ ಗಣಿತದ ಗುಟ್ಟಿದೆ. ಅದು ಶತಮಾನಗಳಿಂದ ಚಿಂತಕರನ್ನ ಮಂತ್ರಮುಗ್ಧಗೊಳಿಸಿದೆ. ಇದನ್ನೇ ಗೋಲ್ಡನ್ ರೇಷಿಯೋ ಅಂತ ಕರೆಯಲಾಗುತ್ತೆ. ಈ ಅನುಪಾತವನ್ನ ವಿಶೇಷವಾಗಿಸೋದು ಯಾವುದು ಅನ್ನೋದನ್ನ ಈಗ ನೋಡೋಣ. 2 ಸಂಖ್ಯೆಗಳನ್ನ ತಗೊಳ್ಳೋಣ. ಉದಾಹರಣೆಗೆ 55 ಮತ್ತು 34. ಈಗ ಅವುಗಳನ್ನ ಭಾಗಿಸಿ. 55ಅನ್ನ 34ರಿಂದ ಭಾಗಿಸಿದಾಗ ಸುಮಾರು 1.617 ಆಗುತ್ತೆ. ಈಗ 89ಅನ್ನ 55ರಿಂದ ಭಾಗಿಸಿ ನೋಡೋಣ. ಆಗ 1.618 ಸಿಗತ್ತೆ. ನಾವು ಗೋಲ್ಡನ್ ರೇಷಿಯೋ ಅಂತ ಕರಿತೀವಿ. ಇದನ್ನ ಗ್ರೀಕ್ ಅಕ್ಷರ ಫೈ ಇಂದ ಪ್ರತಿನಿಧಿಸಲಾಗುತ್ತೆ ಮತ್ತು ಇದು ನಾವು ಊಹಿಸೋದಕ್ಕಿಂತ ಹೆಚ್ಚು ಬಾರಿ ಕಾಣಿಸಿಕೊಳ್ಳುತ್ತೆ. ಗೋಲ್ಡನ್ ಮೀನ್, ದಿವ್ಯ ಅನುಪಾತ ಅಥವಾ ಗೋಲ್ಡನ್ ಸೆಕ್ಷನ್ ಅನ್ನೋದನ್ನ ನೀವು ಕೇಳಿರ್ಬೋದು. ಹೆಸರು ಏನೇ ಇರಲಿ, ಸಂಖ್ಯೆ ಒಂದೇ ಆಗಿರುತ್ತೆ. ಒಂದು ಅನುಪಾತ. ಪ್ರಕೃತಿಯೊಳಗಿನ ಸಮತೋಲನವನ್ನ ಪ್ರಕೃತಿಯೇ ನೋಡಿಕೊಳ್ಳೋ ಹಾಗೆ. ಈಗ ಸೂರ್ಯಕಾಂತಿ ಹೂವನ್ನೇ ನೋಡೋಣ. ಅದರ ಬೀಜಗಳು ರಚಿಸೋ ಸುರುಳಿಗಳನ್ನ ಗಮನಿಸಿ. ಸಾಮಾನ್ಯವಾಗಿ 21 ಸುರುಳಿಗಳು ಒಂದು ದಿಕ್ಕಿನಲ್ಲಿ ಮತ್ತು 34 ಇನ್ನೊಂದು ದಿಕ್ಕಿನಲ್ಲಿ, ಅಥವಾ 34 ಮತ್ತು 55 ಇರೋದನ್ನ ಕಾಣ್ತೀರಾ. ಈ ಸಂಖ್ಯೆಗಳನ್ನು ಭಾಗಿಸಿದ್ರೆ ನೀವು ಊಹಿಸಿದ ಹಾಗೆ ಗೋಲ್ಡನ್ ರೇಷಿಯೋಗೆ ಬಹಳ ಹತ್ತಿರದ ಮೌಲ್ಯಗಳು ಸಿಗುತ್ತೆ. ಇದು ಕೇವಲ ಕಾಕತಾಳೀಯ ಅಲ್ಲ. ಸೂರ್ಯಕಾಂತಿ ಹೂ ಇದೆಯಲ್ಲ, ಅದು ಗರಿಷ್ಠ ಸಂಖ್ಯೆಯ ಬೀಜಗಳನ್ನು ಯಾವುದು ವ್ಯರ್ಥ ಆಗದ ಹಾಗೆ ಚಿಕ್ಕ ಸ್ಥಳದಲ್ಲಿ ಜೋಡಿಸೋದಕ್ಕೆ ಈ ವ್ಯವಸ್ಥೆಯನ್ನ ಬಳಸುತ್ತೆ. ಪ್ರಕೃತಿ ಒಬ್ಬ ಅದ್ಭುತ ಗಣಿತಜ್ಞ ಅಂತ ಅನ್ಸಲ್ವಾ? ಇದೇ ರೀತಿಯ ನಮೂನೆಗಳು ಪೈನ್ ಕೋನ್ಗಳಲ್ಲಿ ಕೂಡ ಕಾಣಸಿಗತ್ತೆ. ಒಂದು ದಿಕ್ಕಿನಲ್ಲಿ 5 ಸುರುಳಿಗಳು ಮತ್ತು 8 ಸುರುಳಿಗಳು ಇನ್ನೊಂದು ದಿಕ್ಕಿನಲ್ಲಿ, ಅಥವಾ 8 ಮತ್ತು 13 ಸುರುಳಿಗಳು ಇರೋದನ್ನ ಕಾಣ್ಬೋದು. ಈ ಸಂಖ್ಯೆಗಳನ್ನು ಭಾಗಿಸಿದ್ರೆ ಸುಮಾರು 1.618 ಸಿಗತ್ತೆ. ಗೋಲ್ಡನ್ ರೇಷಿಯೋ. ಈಗ ಈ ಕಲ್ಪನೆಯನ್ನ ಮತ್ತಷ್ಟು ಮುಂದೆ ತಗೊಂಡು ಹೋಗೋಣ. 1597ರಲ್ಲಿ ಇಟಾಲಿಯನ್ ಗಣಿತಜ್ಞ ಲೂಕಾ ಪ್ಯಾಚಿಯೋಲಿ ಇದರ ಸ್ಥಾನಮಾನವನ್ನ ನಿಜವಾಗಿಯೂ ಏರಿಸಿದ್ರು. ಲಿಯೋನಾರ್ಡೋ ಡಾ ವಿಂಚಿಯವರು ಚಿತ್ರಿಸಿದ ಅವರ ಪುಸ್ತಕದಲ್ಲಿ ಗೋಲ್ಡನ್ ರೇಷಿಯೋವನ್ನ ಸರಳತೆ, ಸಾಮರಸ್ಯ ಮತ್ತು ಸುವ್ಯವಸ್ಥೆಯ ದಿವ್ಯ ಪ್ರತೀಕ ಅಂತ ವರ್ಣಿಸಲಾಗಿದೆ. ಗೋಲ್ಡನ್ ರೇಷಿಯೋದ ಅತ್ಯಂತ ಸೊಗಸಾದ ಪ್ರಾತಿನಿಧ್ಯಗಳಲ್ಲಿ ಒಂದು ಗೋಲ್ಡನ್ ರೆಕ್ಟ್ಯಾಂಗಲ್. ಇದು ಒಂದು ಆಯತ. ಅದರ ಬದಿಗಳ ಉದ್ದಗಳು ಗೋಲ್ಡನ್ ರೇಷಿಯೋವನ್ನ ಅನುಸರಿಸುತ್ತವೆ. ಆದರೆ ಅದನ್ನ ನಿರ್ಮಿಸೋದು ಹೇಗೆ? ಒಂದು ಚೌಕದಿಂದ ಆರಂಭಿಸಿ. ಅಡಿಭಾಗವನ್ನ ಅರ್ಧ ಭಾಗಿಸಿ. ಆ ಮಧ್ಯ ಬಿಂದುವಿನಿಂದ ಎದುರು ತುದಿಗೆ ಒಂದು ಕರ್ಣರೇಖೆಯನ್ನ ಎಳೀರಿ. ನಂತರ ಆ ಕರ್ಣರೇಖೆಯನ್ನ ತ್ರಿಜ್ಯವಾಗಿ ಬಳಸಿ ಚೌಕದ ಮೇಲ್ಭಾಗದಿಂದ ಅಡಿಭಾಗದವರೆಗೆ ಒಂದು ವೃತ್ತಖಂಡ ಅಥವಾ ಕಮಾನನ್ನು ಎಳೀರಿ. ಆ ಕಮಾನನ್ನ ಸಂಧಿಸುವಂತೆ ಅಡಿರೇಖೆಯನ್ನ ವಿಸ್ತರಿಸಿ. ಅಂತಿಮವಾಗಿ ಆಯತವನ್ನ ಪೂರ್ಣಗೊಳಿಸಿ. ಈಗ ನಾವು ಪಡೆಯುವುದು ಅನುಪಾತಗಳು ಗೋಲ್ಡನ್ ರೇಷಿಯೋದೊಂದಿಗೆ ಪರಿಪೂರ್ಣವಾಗಿ ಹೊಂದಿಕೆಯಾಗೋ ಒಂದು ಆಕಾರ. ಇದನ್ನು ನೀವು ಪೈಥಾಗೊರಸ್ ಪ್ರಮೇಯದಿಂದ ಪರಿಶೀಲಿಸಬಹುದು. ರೂಪುಗೊಂಡ ಕರ್ಣರೇಖೆ 5ರ ವರ್ಗಮೂಲ ಆಗತ್ತೆ. ಉದ್ದನೆಯ ಬದಿಯನ್ನ ಚಿಕ್ಕ ಬದಿಯಿಂದ ಭಾಗಿಸಿದ್ರೆ ಸಿಗೋ ಅಂದಾಜು ಎಷ್ಟು ಅನ್ನೋದನ್ನ ಗೋಲ್ಡನ್ ರೇಷಿಯೋ ಸೂತ್ರವನ್ನ ಬಳಸಿ ನಾವು ಕಂಡುಕೋತೀವಿ. ನೀವು ಊಹಿಸಿದ ಹಾಗೆ 1.618. ಮತ್ತು ಇಲ್ಲಿ ಅದು ಇನ್ನೂ ಆಕರ್ಷಕವಾಗುತ್ತೆ. ಈ ಗೋಲ್ಡನ್ ರೆಕ್ಟ್ಯಾಂಗಲ್ನ ಚಿಕ್ಕ ಬದಿಗಳನ್ನು ಚೌಕದ ಒಂದು ಬದಿಯಾಗಿ ಬಳಸ್ಕೊಂಡು ಒಂದು ಚೌಕವನ್ನು ಒಳಗೆ ಇರಿಸಿದ್ರೆ ನಿಮಗೆ ಮತ್ತೊಂದು ಚಿಕ್ಕ ಗೋಲ್ಡನ್ ರೆಕ್ಟ್ಯಾಂಗಲ್ ಉಳಿಯುತ್ತೆ. ಇದೇ ಕ್ರಿಯೆಯನ್ನು ಮತ್ತೆ ಮಾಡಿದರೆ ಇನ್ನೊಂದು ಸಿಗತ್ತೆ. ಮತ್ತೆ ಮತ್ತೆ ಸಿಗ್ತಾನೆ ಹೋಗುತ್ತೆ. ಇಂತಹ ಅಂತ್ಯವಿಲ್ಲದ ಕ್ರಮದ ಆಯತಗಳು ಒಂದು ಸುರುಳಿಯನ್ನು ರಚಿಸುತ್ತವೆ. ಈ ಆಕಾರವನ್ನು ನಕ್ಷತ್ರಪುಂಜಗಳು, ಬಿರುಗಾಳಿಗಳು, ಸಮುದ್ರ ಚಿಪ್ಪುಗಳು ಮತ್ತು ಪೈನ್ ಕೋನ್ಗಳ ಸುರುಳಿಯಲ್ಲಿ ಪದೇ ಪದೇ ಕಾಣಬಹುದು. ಆದರೆ ಗೋಲ್ಡನ್ ರೇಷಿಯೋ ಹೂಗಳು ಮತ್ತು ರೇಖಾಗಣಿತಕ್ಕಷ್ಟೇ ಸೀಮಿತವಾಗಿಲ್ಲ. ಅದು ನಮ್ಮೊಳಗೂ ಇದೆ. ಹೌದು, ಮನುಷ್ಯ ದೇಹದಲ್ಲಿ ನಮ್ಮ ಮುಖದ ಅನುಪಾತಗಳಿಂದ ಹಿಡಿದು ನಮ್ಮ ತೋಳುಗಳ ಉದ್ದದವರೆಗೆ ಗೋಲ್ಡನ್ ರೇಷಿಯೋ ಮಾನವ ದೇಹದ ಸೌಂದರ್ಯ ಶಾಸ್ತ್ರವನ್ನು ಹೇಳುತ್ತೆ. ಉದಾಹರಣೆಗೆ ಮುಖ.
ಮುಖದ ಉದ್ದ ಮತ್ತು ಅಗಲದ ಅನುಪಾತ, ಬಾಯಿಯ ಅಗಲ ಮತ್ತು ಮೂಗಿನ ಅಗಲದ ಅನುಪಾತ ಮತ್ತು ಹಲ್ಲುಗಳಲ್ಲೂ ಈ ಅನುಪಾತ ಕಾಣಸಿಗತ್ತೆ. ಹೇಗೆ ಅಂದ್ರೆ, ಈಗ ಕೈ ಮತ್ತು ತೋಳುಗಳನ್ನು ನೋಡೋಣ. ಮುಂಗೈ ಉದ್ದವನ್ನ ಮೇಲ್ತೋಳಿನ ಉದ್ದಕ್ಕೆ ಹೋಲಿಸಿದ್ರೆ ಗೋಲ್ಡನ್ ರೇಷಿಯೋ ಸಿಗತ್ತೆ. ಬೆರಳುಗಳು ಸಹ ಈ ನಿಯಮಗಳನ್ನು ಪಾಲಿಸುತ್ತವೆ. ಪ್ರತಿ ಬೆರಳಿನ ಭಾಗವನ್ನ ಮುಂದಿನ ಭಾಗಕ್ಕೆ ಹೋಲಿಸಿದ್ರೆ 5ಗೆ ಹತ್ತಿರದ ಅನುಪಾತ ಸಿಗತ್ತೆ. ಅನುಪಾತ ಮತ್ತು ಸೌಂದರ್ಯದ ನಡುವಿನ ಈ ಸಂಬಂಧ ಡಾಕ್ಟರ್ ಸ್ಟೀಫನ್ ಮಾರ್ಕ್ವಾರ್ಡ್ ಅವರನ್ನ ಗೋಲ್ಡನ್ ಮಾಸ್ಕ್ ಅನ್ನ ವಿನ್ಯಾಸಗೊಳಿಸುವುದಕ್ಕೆ ಪ್ರೇರೇಪಣೆ ಮಾಡಿತು. ಇದು ಗೋಲ್ಡನ್ ರೇಷಿಯೋ ಅನುಪಾತಗಳನ್ನು ಅನುಸರಿಸೋ ಪಂಚಭುಜ ಮತ್ತು ದಶಭುಜಾಕೃತಿಗಳನ್ನು ಆಧರಿಸಿದ ಮುಖದ ಮಾದರಿ ವಿನ್ಯಾಸ ಆಗಿದೆ. ಅವರ ಸಂಶೋಧನೆ ಪ್ರಕಾರ ಒಬ್ಬ ವ್ಯಕ್ತಿಯ ಮುಖವು ಈ ಮಾದರಿ ಮುಖಕ್ಕೆ ಹತ್ತಿರ ಇದೆ ಅಂತ ಆದ್ರೆ ಸೌಂದರ್ಯ ಶಾಸ್ತ್ರದ ಪ್ರಕಾರ ಅವರು ಹೆಚ್ಚು ಸುಂದರವಾಗಿದ್ದಾರೆ ಅಂತ ಅನ್ಸ್ಕೊಳ್ತಾರೆ. ಆದ್ರೆ ಸೌಂದರ್ಯನ ನಿಜವಾಗಿಯೂ ಗಣಿತದಿಂದ ವ್ಯಾಖ್ಯಾನಿಸೋದಕ್ಕಾಗತ್ತಾ? ಅದು ವ್ಯಕ್ತಿನಿಷ್ಠವಾದ ನೋಡುಗರ ಕಣ್ಣಲ್ಲಿರೋ ವಿಷಯ ಅಲ್ವಾ? ಅದು ನಾವೇ ಕಂಡುಕೋಬೇಕಿರೋ ಉತ್ತರ. ಆದರೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಗೋಲ್ಡನ್ ರೇಷಿಯೋದ ಪ್ರಭಾವನ ನಿರ್ಲಕ್ಷಿಸೋದು ಕಷ್ಟ. ಲಿಯೋನಾರ್ಡೋ ಡಾ ವಿಂಚಿ ಅವರು ತಮ್ಮ ಕಲಾಕೃತಿಗಳಾದ ದ ಲಾಸ್ಟ್ ಸಪ್ಪರ್, ಮೊನಾಲಿಸಾಗಳಲ್ಲಿ ಇದನ್ನ ಬಳಸಿದ್ದಾರೆ. ಇವೆಲ್ಲವೂ ಈ ದಿವ್ಯ ಅನುಪಾತದೊಂದಿಗೆ ಹೊಂದಿಕೊಳ್ಳೋ ಥರ ಎಚ್ಚರಿಕೆಯಿಂದ ರಚಿಸಲ್ಪಟ್ಟಿವೆ. ವಾಸ್ತುಶಿಲ್ಪಿಗಳು ಸಹ ಪ್ರಾಚೀನ ಗ್ರೀಕರಿಂದ ಮೊಘಲ್ ವಿನ್ಯಾಸಕಾರರವರೆಗೆ ತಮ್ಮ ಸೃಷ್ಟಿಗಳಲ್ಲಿ ಗೋಲ್ಡನ್ ರೇಷಿಯೋವನ್ನ ಅಳವಡಿಸಿಕೊಂಡಿದ್ದಾರೆ. ಪಾರ್ಥೆನನ್, ತಾಜ್ ಮಹಲ್ ಇವುಗಳು ತಮ್ಮ ಸಮತೋಲನ ಮತ್ತು ಸಮಮಿತಿಯಿಂದ ನಮ್ಮನ್ನ ಮಂತ್ರಮುಗ್ಧಗೊಳಿಸೋ ರಚನೆಗಳು. ಹೂಗಳಿಂದ ಹಿಡಿದು ಬೆರಳ ಚಿಹ್ನೆಗಳವರೆಗೆ, ಕಲೆಯಿಂದ ಆಲ್ಗರಿಥಮ್ಗಳವರೆಗೆ ಗೋಲ್ಡನ್ ರೇಷಿಯೋ ಗಣಿತ ಮತ್ತು ನಾವು ವಾಸಿಸೋ ಜಗತ್ತಿನ ನಡುವಿನ ಸಾಮರಸ್ಯದ ಒಂದು ಮೌನವಾದ ಆದರೆ ಶಕ್ತಿಶಾಲಿ ಸಂಕೇತ. ಆದ್ದರಿಂದ ಮುಂದಿನ ಬಾರಿ ನೀವು ಒಂದು ಚಿಪ್ಪಿನ ಸುರುಳಿ, ಸೂರ್ಯಕಾಂತಿ ಅಥವಾ ಪರಿಪೂರ್ಣವಾಗಿ ಅನುಪಾತದೊಂದಿಗೆ ಕಟ್ಟಿದ ಕಟ್ಟಡವನ್ನ ಮೆಚ್ಚೋವಾಗ ಸೌಂದರ್ಯದ ಹಿಂದೆ ಗಣಿತ ಇದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಬ್ರಹ್ಮಾಂಡದಾದ್ಯಂತ ಪುನರಾವರ್ತಿತವಾಗೋ ಆ ಸಂಖ್ಯೆ 1.618. ಅದೇ ಗೋಲ್ಡನ್ ರೇಷಿಯೋ.